ಗೀತೆಯಲ್ಲಿ ಒಂದು ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಅರ್ಜುನ ಹೇಳ್ತಕ್ಕಂತಹ ಮಾತು, ಈ ಎಲ್ಲ ಕೌರವರ ಸೈನ್ಯ ಎದುರುಗಡೆ ನಿಂತಿದೆ, ಈ ಯುದ್ಧವನ್ನು ಯಾಕೆ ಮಾಡಬೇಕು, ನಾನು ಮಾಡುವುದಿಲ್ಲ ಅಂತ ಪ್ರಾರಂಭದಲ್ಲಿ ಅರ್ಜುನ ಹೇಳ್ತಕ್ಕಂತಹ ಮಾತು. ಅದಕ್ಕೆ ಕಾರಣವನ್ನು ಅರ್ಜುನ ಕೊಡುವಂಥದ್ದು, ಈ ಯುದ್ಧದಿಂದಾಗಿ ಏನು ಫಲ, ಪರಸ್ಪರವಾಗಿ ಹೊಡೆದಾಡಿಕೊಂಡು ಎಲ್ಲರೂ ಕೂಡ ಮರಣ ಆಗ್ತೇವೆ, ಮರಣವನ್ನು ಪಡೆದು ಎಲ್ಲರೂ ಸತ್ತರೆ ಅದರ ಪ್ರಯೋಜನ ಏನು, ಇಡೀ ಊರಿನ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅನಾಥರಾಗ್ತಾರೆ, ವಿಧೇಯವರಾಗ್ತಾರೆ. ಈ ವಿಧೇಯವರಾಗುವ ಫಲ ಏನು ಅಂತ ಹೇಳಿದ್ರೆ ಇಡೀ ಲೋಕದಲ್ಲಿ ವರ್ಣದ ಸಾಂಕರ್ಯ ಎನ್ನುವಂಥದ್ದು ಉಂಟಾಗ್ತದೆ. ಆ ಸಂದರ್ಭದಲ್ಲಿ ಅರ್ಜುನ ತುಂಬ ಮುತುವರ್ಜಿಯಿಂದ ಹೇಳ್ತಾನೆ, ನಮ್ಮ ಪರಂಪರೆ ಅದು ಕೃತಯುಗದಿಂದ ಹಿಡಿದು ದ್ವಾಪರ ಯುಗದ ಕೊನೆಯ ಯುಗದ ತನಕವೂ ಕೂಡ ಇದ್ದಂತಹ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಸಾಧನೆಯನ್ನು ಮಾಡಿದವರು. ನಮ್ಮ ಗುರುಗಳು ಯಾವಾಗಲೂ ಕೂಡ ಹೇಳ್ತಾ ಇದ್ದರು, ಹಿಂದಿನ ಕಾಲದ ಪುರಾಣದ ಚರಿತ್ರೆಗಳನ್ನು ಇತ್ಯಾದಿಗಳನ್ನು ನೋಡಿದಾಗ ಈಗಿನ ಹಾಗೆ ಅತ್ಯಂತ ಅಭಿವೃದ್ಧಿಯ ಒಂದು ದೇಶವನ್ನು ನಾವು ನೋಡಿದಿಲ್ಲ. ಲೌಕಿಕವಾಗಿ ಅನೇಕ ಕಟ್ಟಡಗಳು ಅನೇಕ ರೀತಿಯಾದಂತಹ ಅಭಿವೃದ್ಧಿಯನ್ನು ನಾವು ಲೋಕದಲ್ಲಿ ಕಾಣುವುದಿಲ್ಲ. ಅತ್ಯಂತ ಪ್ರಕೃತಿ ಸಮೃದ್ಧಿಯನ್ನು ನಾವು ಈ ಲೋಕದಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಹಿರಿಯರ ಜೀವನ ಚರಿತ್ರೆಯನ್ನು ನಾವು ನೋಡಿದರೆ ಅತ್ಯಂತ ಸಾಧನೆಯನ್ನು ಮಾಡಿದರು. ವರ್ಷಗಟ್ಟಲೆ ತಪಸ್ಸನ್ನು ಮಾಡಿ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿದವರು. ಅವರ ಸಾಧನೆಯನ್ನು ಇವತ್ತಿನ ನಮ್ಮ ಸಾಮಾನ್ಯ ವ್ಯಕ್ತಿಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾಧನೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ತಮ್ಮ ಇಡೀ ಜೀವನದಲ್ಲಿ ಅವರು ಯಾವತ್ತೂ ಕೂಡ ಇಡೀ ಜೀವನವನ್ನು ತಮ್ಮ ಸಾಧನೆಗಾಗಿ ತೊಡಗಿಸಿಕೊಂಡವರು. ಆದರೆ ಇವತ್ತಿನ ನಾವು ಯಾರಲ್ಲಿ ಕೇಳಿದರೂ ಕೂಡ ಪ್ರತಿಯೊಬ್ಬರು ಹೇಳುವಂಥದ್ದು, ನಾವು ಇಡೀ ದಿನ ನಾವು ಬ್ಯುಸಿ ಅಂತಲೇ ಹೇಳಿಕೊಳ್ತೇವೆ, ಆದರೆ ನಮ್ಮ ಸಾಧನೆ ಏನು ಅಂತ ಆಲೋಚನೆ ಮಾಡಿದರೆ ನಮ್ಮ ಸಾಧನೆಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ದಿನ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೊರಡ್ತೀವಿ, ಮತ್ತೊಂದು ದಿನ ಇನ್ನೊಂದು ಏನನ್ನು ಮಾಡಬೇಕು ಅಂತ ಹೊರಡ್ತೀವಿ, ಮತ್ತೊಂದು ದಿನ ಇನ್ನೊಂದು ಯಾವುದೋ ಸಾಧನೆಯನ್ನು ಮಾಡಬೇಕು ಅಂತ ಹೊರಡ್ತೀವಿ. ಅಂದರೆ ನಮಗೆ ಒಂದು ನಿಶ್ಚಲವಾದಂತಹ ಒಂದು ಗುರಿ ಇಲ್ಲದೆ ಇದ್ದಾಗ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಲ್ಲಿ ಒಂದು ಮನೆಯಲ್ಲಿ ಒಂದು ಸಾಧನೆ ಎನ್ನುವಂಥದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಧನೆ ನಡಿಬೇಕು ಅಂತ ಹೇಳಿದ್ರೆ ಅವನಿಗೆ ಒಂದು ನಿಶ್ಚಲವಾದಂತಹ ಗುರಿ ಇರಬೇಕು. ಹಿಂದಿನ ಕಾಲದಲ್ಲಿ ಈ ವರ್ಣಾಶ್ರಮದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ನಿಶ್ಚಲವಾದಂತಹ ಗುರಿ ಇತ್ತು. ಬ್ರಾಹ್ಮಣರಿಗೆ ನಿರಂತರವಾಗಿ ನಾನು ಜ್ಞಾನ ಸಂಪಾದನೆಯನ್ನು ಮಾಡಬೇಕು, ಅದು ಕೇವಲ ವಿದ್ಯಾರ್ಥಿಯ ಜೀವನದಲ್ಲಿ ಮಾತ್ರ ಅಲ್ಲ, ಅವರ ಉಸಿರು ಇರುವ ತನಕವೂ ಕೂಡ ಅವರು ಜ್ಞಾನಾರ್ಜನೆಯಲ್ಲಿ ವಿದ್ಯಾರ್ಜನೆಯಲ್ಲಿ ತೊಡಗಿದ್ದರು. ಇವತ್ತು ನಾವೆಲ್ಲರೂ ಕೂಡ ಒಂದು ಯೌವನಾವಸ್ಥೆಯಲ್ಲಿ ಪ್ರಾರಂಭ ಹೆಚ್ಚು ಅಂದರೆ 5 ವರ್ಷ 10 ವರ್ಷ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ ಮಾಡ್ತೇವೆ. ನಂತರದಲ್ಲಿ ಉದ್ಯೋಗ, ನಂತರದಲ್ಲಿ ವಾರ್ಧಕ್ಯ ಅದನ್ನು ಅನುಭವಿಸುವುದು ಅಂತ ಇಷ್ಟರಲ್ಲೇ ನಮ್ಮ ಜೀವನ ಮುಳುಗಿ ಹೋಗಿದೆ ಹೊರತು ನಮ್ಮ ಜೀವನದ ಸಾರ್ಥಕ್ಯ, ಆತ್ಮೋದ್ಧಾರ ಯಾವ ಮಾರ್ಗದಲ್ಲಿ ನಾವು ಹೊರಡ್ತಾ ಇದ್ದೇವೆ, ಇದು ಯಾವುದಕ್ಕೂ ಕೂಡ ನಮ್ಮಲ್ಲಿ ಉತ್ತರ ಇಲ್ಲ. ಅದಕ್ಕೋಸ್ಕರ ಹಿಂದಿನವರೆಗೂ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ನಿರ್ದಿಷ್ಟವಾದಂತಹ ಒಂದು ಕರ್ತವ್ಯವನ್ನು ಕೊಟ್ಟು ಈ ಕರ್ತವ್ಯದಲ್ಲಿ ನೀವು ಸಾಧನೆಯನ್ನು ಮಾಡಿ ನಿಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿ, ಈ ದೇಶದ ಉದ್ಧಾರಕ್ಕೂ ಕೂಡ ನೀವು ಕಾರಣರಾಗಿ ಅಂಥೇಳಿ ಒಂದು ಒಳ್ಳೆಯ ಸುವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದರು. ಆ ಗುರಿಯನ್ನು ಮನೆಗಳಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ನೀಡ್ತಾ ಇದ್ದರು. ಅದನ್ನು ನಮ್ಮ ಪದ್ಮಪುರಾಣ ತುಂಬ ಸುಂದರವಾಗಿ ಹೇಳ್ತದೆ. ಒಬ್ಬ ಮನುಷ್ಯ ಹುಟ್ಟಿದ ಕೂಡಲೇ 5 ವರ್ಷದ ತನಕ ಒಳ್ಳೆಯ ರೀತಿಯ ಪಾಲನೆಯನ್ನು ಮಾಡಬೇಕಂತೆ. ಶರೀರಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪೌಷ್ಟಿಕತೆಯನ್ನು ತುಂಬತಕ್ಕಂತಹ ಕೆಲಸ 5 ವರ್ಷದ ತನಕ ನಡೆದರೆ 5 ವರ್ಷದಿಂದ ವಿದ್ಯಾಭ್ಯಾಸ ಅಂತ ಪ್ರಾರಂಭ ಆಗುವಂಥದ್ದು. ನಮ್ಮಲ್ಲಿ ಅಕ್ಷರಾಭ್ಯಾಸ ಅಂತ ಸಂಸ್ಕಾರ ಪ್ರಾರಂಭ ಆಗುವುದೇ ವಸ್ತುತಃ 5 ವರ್ಷದಿಂದ. ಇವತ್ತು ನಾವು 2-3 ವರ್ಷದಿಂದಲೇ ಮಕ್ಕಳಿಗೆ ಬರೆಸಲಿಕ್ಕೆ ಓದಿಸಲಿಕ್ಕೆ ಅಂತ ಪ್ರಾರಂಭ ಮಾಡ್ತೇವೆ. ಎಷ್ಟು ವಿದ್ಯೆಯನ್ನು ಕೊಡ್ತೇವೆ ಅಂತ ಕೊನೆಗೆ ನೋಡಿದಾಗ ನಮಗೆ ಅಲ್ಲಿ ಉತ್ತರ ಸಿಗುವುದಿಲ್ಲ. ಆದರೆ ಹಿಂದಿನವರು 5 ವರ್ಷದ ತನಕ ಮಕ್ಕಳನ್ನು ಸ್ವೇಚ್ಛೆಯಿಂದಾಗಿ, ಅದು ಆಟವಾಡುವ ವಯಸ್ಸು ಎಂಬುದಾಗಿ ಆ ವಿಕಸನಕ್ಕೆ, ಆ ಶಾರೀರಿಕ ವಿಕಸನ ಮನೋವಿಕಸನಕ್ಕೆ ಮಕ್ಕಳನ್ನು ಬಿಡ್ತಾ ಇದ್ದರು. 5 ವರ್ಷಕ್ಕೆ ಅಕ್ಷರಾಭ್ಯಾಸವನ್ನು ಮಾಡಿ 5 ವರ್ಷದಿಂದ 8 ವರ್ಷದ ತನಕ ಆ ಮಕ್ಕಳಿಗೆ ತಾಯಿಯೇ ಗುರು. ತಾಯಿ ಆದವಳು ಆ ಮಗುವಿಗೆ ಒಂದು ಒಳ್ಳೆಯ ಗುರಿ, ವಿದ್ಯೆಯಲ್ಲಿ ಒಳ್ಳೆಯ ಆಸಕ್ತಿಯನ್ನು ತುಂಬ್ತಾ ಇದ್ಲು. 8 ವರ್ಷಕ್ಕೆ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಉಪನಯನ ಅಂತ ಮಾಡ್ತೇವೆ. ಆ ಉಪನಯನವನ್ನು ಮಾಡಬೇಕಾದ್ರೆ ಉಪನಯನ ಮಾಡಿದ ನಂತರ ಆ ಒಟ್ಟು ಎಲ್ಲ ಆಟ ಮೊದಲಾದಂಥ ಎಲ್ಲ ಲೌಕಿಕ ಭೋಗಗಳನ್ನು ಬಿಟ್ಟು ಅವನು ಅಧ್ಯಯನ ಎನ್ನುವಂಥದ್ದು ತಪಸ್ಸು ಇದ್ದ ಹಾಗೆ. ನಾವಿವತ್ತು ನಲಿ ಕಲಿ ಅಂತ ಆಟದಲ್ಲಿಯೇ ವಿದ್ಯೆಯನ್ನು ನಾವು ಹುಡುಕ್ಲಿಕ್ಕೆ ಹೊರಟಿದ್ದೇವೆ. ಆದರೆ ನಮ್ಮ ಹಿರಿಯರ ಪರಂಪರೆಯಲ್ಲಿದ್ದದ್ದು ಆಟ ಮೊದಲಾದಂಥ ಎಲ್ಲ ಸುಖಭೋಗಗಳನ್ನು ಬಿಟ್ಟು, ವಿದ್ಯಾರ್ಥಿಶ್ಚೇತ್ ತ್ಯಜೇತ್ ಸುಖಂ ಅಂತ ಎಲ್ಲ ಸುಖಭೋಗಗಳನ್ನು ಬಿಟ್ಟು ಅವನು ವಿದ್ಯೆಯಲ್ಲಿ ತೊಡಗಿದರೆ ಒಂದು ಶ್ರೇಷ್ಠವಾದಂತಹ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಆ 8 ವರ್ಷದಲ್ಲಿ ಆ ವಿದ್ಯೆಯಲ್ಲಿ ಅವನು ತೊಡಗಬೇಕು ಅಂತ ಹೇಳಿದ್ರೆ ಆಟದ ಭೋಗದ ಆ ಹುಚ್ಚು ಹೋಗಬೇಕು. ಅದು ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಸಂಸ್ಕಾರವನ್ನು ತಾಯಿಯಾದವಳು ಕೊಡ್ತಾ ಇದ್ಲು. ಮನೆಗಳಲ್ಲಿ ತಾಯಿಯಾದವಳು, ತಾಯಿಯೇ ಮೊದಲ ಗುರು ಎನ್ನುವುದರ ಅರ್ಥ ಇದು. ಆ 5 ವರ್ಷದಿಂದ
8 ವರ್ಷದ ತನಕ ಮಕ್ಕಳಿಗೆ ವಿದ್ಯೆಯ ಮಹತ್ವ, ವಿದ್ಯೆಗೋಸ್ಕರ ನಾವು ಎಲ್ಲ ಸುಖಗಳನ್ನು ಕೂಡ ಬಿಡಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳು ಯಾವುದಾದ್ರು ತಿನಿಸನ್ನು ಬಯಸಿದಾಗ ಅದಕ್ಕಿಂತ ಒಳ್ಳೆಯ ತಿನಿಸನ್ನು ನಾವು ಮಾಡಿ, ಇದು ನೋಡು ಇನ್ನೂ ಚೆನ್ನಾಗಿದೆ, ಅದು ಬೇಡ ಅಂಥೇಳಿ ಹೊರಗಿನ ಪದಾರ್ಥಗಳು ಆಗಿರಬಹುದು ಅಥವಾ ಕೆಟ್ಟ ಪದಾರ್ಥಗಳಾಗಿದ್ದರೆ ಅದರಿಂದ ನಿನಗೆ ಆರೋಗ್ಯ ಹಾಳಾಗ್ತದೆ, ಅದು ಬೇಡ, ಇದು ತುಂಬ ಒಳ್ಳೆಯ ತಿನಿಸು ಅಂತ ನಾವು ಮಕ್ಕಳಿಗೆ ಒಳ್ಳೆಯ ತಿನಿಸನ್ನು ತೋರಿಸಿ ಚಿಕ್ಕ ಚಿಕ್ಕ ತಿನಿಸುಗಳನ್ನು ನಾವು ದೂರ ಮಾಡ್ತೇವೆ. ಹಾಗೆ ಮಕ್ಕಳಿಗೆ ನಾವು ಜ್ಞಾನದ ಮಹಿಮೆಯನ್ನು ಅರ್ಥ ಮಾಡುವ ಹಾಗೆ ಅದಕ್ಕೆ ಬೇಕಾದ ಅನೇಕ ಕಥೆಗಳನ್ನು ಹೇಳುವ ಮೂಲಕ, ಅದಕ್ಕೆ ಬೇಕಾದಂಥ ಅನೇಕ ರೀತಿಯ ಹಿರಿಯರ ಸಾಧನೆಗಳನ್ನು ತೋರಿಸುವ ಮೂಲಕ ಮಕ್ಕಳಿಗೆ 8 ವರ್ಷಕ್ಕೆ ಬಂದಾಗ ಅವರಿಗೆ ಜ್ಞಾನದಲ್ಲಿ ನಿಶ್ಚಲವಾದಂತಹ ಶ್ರದ್ಧೆ ಮೂಡಬೇಕು. ಆ ರೀತಿಯಾದಂತಹ ಒಂದು ಜ್ಞಾನವನ್ನು, ಆ ರೀತಿಯಾದಂತಹ ಪಾಠವನ್ನು ಮನೆಯಲ್ಲಿ ಒಂದು ತಾಯಿಯಾದವಳು ಮಾಡಬೇಕು. ಅಲ್ಲ, ತಾಯಿಯಾದವಳು ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಡಬೇಕಾದ್ರೆ ತಾಯಿಗೆ ಆ ರೀತಿಯ ಶಿಕ್ಷಣ ನೀಡಬೇಕಲ್ವ? ಆ ತಾಯಿಗೆ ಬೇಕಾದಂತಹ ಶಿಕ್ಷಣವನ್ನು ಅವಳ ಗಂಡ ನೀಡ್ತಾ ಇದ್ದ. ನಾವು ಶಾಸ್ತ್ರಗಳಲ್ಲಿ ಬಾಲ್ಯ ವಿವಾಹ ಎನ್ನುವುದನ್ನು ನೋಡ್ತೇವೆ. 8 ವರ್ಷಕ್ಕೆ ಹೆಣ್ಣು ಮಕ್ಕಳ ಮದುವೆ ಆಗ್ತಾ ಇತ್ತು. 8 ವರ್ಷಕ್ಕೆ ಮದುವೆ ಆದ ಕೂಡಲೇ ಅವರಿಗೆ ಗಾರ್ಹಸ್ಥ್ಯ ಜೀವನ ಅಲ್ಲ. 8 ವರ್ಷದಿಂದ 4-5 ವರ್ಷಗಳ ಕಾಲ ಆ ಮನೆಯಲ್ಲಿ ಗಂಡ, ಅತ್ತೆ, ಮಾವ ಮೊದಲಾದವರೆಲ್ಲರೂ ಕೂಡ ಜೀವನದ ವಿದ್ಯೆಯನ್ನು ನೀಡ್ತಾ ಇದ್ದರು. ನಾವು ಜೀವನದಲ್ಲಿ ಹೇಗಿರಬೇಕು, ಜೀವನ ಅಂತ ಹೇಳಿದರೆ ಏನು, ನಮ್ಮ ಜೀವನದ ಸಾರ್ಥಕತೆ ಹೇಗೆ, ನಾಳೆ ಮಕ್ಕಳಾದ ನಂತರ ಮಕ್ಕಳನ್ನು ಬೆಳೆಸುವ ಕ್ರಮ ಹೇಗೆ, ಈ ಎಲ್ಲ ವಿದ್ಯೆಗಳನ್ನು ಆ ಗಂಡನ ಮನೆಯಲ್ಲಿ, ಅದರಿಂದಾಗಿ ಹಿಂದೆ ಬಂದಾಗಲೂ ಕೂಡ ಆ ಚಂದ್ರನ ಪತ್ನಿ ಹೇಳುವಂಥದ್ದು, ನಮಗೆ ಗಂಡನೇ ಗುರು, ನಮಗೆ ಗಂಡನೇ ಸ್ವಾಮಿ, ಆ ಗಂಡನಿಂದಲೇ ನಾವು ಎಲ್ಲ ರೀತಿಯ ವಿದ್ಯೆಗಳನ್ನು ಸಂಪಾದನೆ ಮಾಡಿರ್ತೇವೆ ಅಂತ. ಹೀಗೆ ಆ ಗಂಡನಿಂದ ಶಿಕ್ಷಣವನ್ನು ಪಡೆದು ಆ ಶಿಕ್ಷಣವನ್ನು ತಾಯಿಯಾದವಳು ಮಕ್ಕಳನಿಗೆ ನೀಡಬೇಕು. ಆ ಗಂಡನಾದವನು ಹೇಗೆ ಶಿಕ್ಷಣವನ್ನು ಪಡೆದಿರ್ತಾನೆ ಅಂತ ಹೇಳಿದ್ರೆ, ಅವನು ಬ್ರಹ್ಮಚರ್ಯದಲ್ಲಿ ಇದೇ ಕ್ರಮದಲ್ಲಿ 8 ವರ್ಷದಿಂದ 20 ವರ್ಷದ ತನಕ ನಿರಂತರ ಗುರುಗಳ ಬಳಿಯಲ್ಲಿ ಇದ್ದುಕೊಂಡು ಅವರಿಂದ, ಆ ಗುರುಗಳಿಂದ ಪಡೆದಂತಹ ಶಿಕ್ಷಣವನ್ನು ತನ್ನ ಪತ್ನಿಗೆ ನೀಡಿ, ಪತ್ನಿಯ ಮೂಲಕ ತನ್ನ ಮಕ್ಕಳಿಗೆ ಹೀಗೆ ನಿರಂತರವಾಗಿ ಜ್ಞಾನ ಪ್ರವಾಹ ಆಗುವ ಹಾಗೆ ಬಾಲ್ಯ ವಯಸ್ಸಿನಲ್ಲಿ ತಾನು ಗುರುಗಳಿಂದ ಶಿಕ್ಷಣವನ್ನು ಪಡೆಯುವಂಥದ್ದು, ನಂತರ ತನ್ನ ಪತ್ನಿಯರಿಗೆ ಆ ಶಿಕ್ಷಣವನ್ನು ನೀಡುವಂಥದ್ದು, ಪತ್ನಿಯಾದವಳು ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು, ಮಕ್ಕಳು ಪುನಃ ಶಿಕ್ಷಣವನ್ನು ಪಡೆದು ತನ್ನ ಮಕ್ಕಳಿಗೆ ಕೊಡಬೇಕು. ಹೀಗೆ ಜ್ಞಾನದ ಒಂದು ಸುಂದರವಾದಂತಹ ಪ್ರವಾಹವನ್ನು ನಮಗೆ ಹಿರಿಯರು ಮಾಡಿಕೊಟ್ಟಿದ್ದರು. ನಾವಿವತ್ತು ಆ ಎಲ್ಲ ಪರಂಪರೆಯನ್ನು ಕೂಡ ನಾವು ಅಸ್ತವ್ಯಸ್ತ ಮಾಡಿಕೊಂಡಿದ್ದೇವೆ. ಆ ಅರ್ಜುನ ಈ ಪರಂಪರೆಯನ್ನು ನೆನಪಿಸಿ ಹೇಳ್ತಾನೆ, ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಪುರುಷರು ಮರಣ ಹೊಂದಿದರೆ ನಂತರ ಮನೆಯಲ್ಲಿರುವ ಎಲ್ಲ ಸ್ತ್ರೀಯರು ಕೂಡ ವಿಧವೆಯರಾಗ್ತಾರೆ. ಆ ವಿಧವೆಯರಾದಂತಹ ಸ್ತ್ರೀಯರಿಗೆ ಶಿಕ್ಷಣ ಇಲ್ಲ ಅಂತ ಹೇಳಿದರೆ ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕಾಗುವುದಿಲ್ಲ. ಮಕ್ಕಳಿಗೆ ಒಂದು ಒಳ್ಳೆಯ ಉದ್ದೇಶ, ಒಳ್ಳೆಯ ಗುರಿಯನ್ನು ನೀಡಿ ಒಂದು ಮಾರ್ಗದಲ್ಲಿ ಹೋಗು ಅಂತ ಹೇಳಿಕೊಟ್ಟರೆ ಮಕ್ಕಳು ಒಂದು ಮಾರ್ಗದಲ್ಲಿ ಹೋಗ್ತಾರೆ. ಇಲ್ಲದಿದ್ದರೆ ಸಾಂಕರ್ಯ, ಒಂದು ದಿನ ಓದಬೇಕು ಅಂತ ಮನಸ್ಸಾಗ್ತದೆ, ಮತ್ತೊಂದು ದಿನ ಪ್ರಸಿದ್ಧಿಯನ್ನು ಸಂಪಾದನೆ ಮಾಡಬೇಕು ಅಂತ ಬಯಸಾಗ್ತದೆ, ಮತ್ತೊಂದು ದಿನ ಹಣ ಸಂಪಾದನೆ ಮಾಡಬೇಕು ಅಂತ ಮನಸ್ಸಾಗ್ತದೆ, ಮತ್ತೊಂದು ದಿನ ಒಳ್ಳೆಯ ಗುಣವನ್ನು ಸಂಪಾದನೆ ಮಾಡಬೇಕು ಅಂತ ಮನಸ್ಸಾಗ್ತದೆ. ಹೀಗೆ ವಿದ್ಯಾರ್ಥಿಯಾಗಿರಬೇಕಾದ್ರೆ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಆಸೆ. ಹಣವನ್ನು ಸಂಪಾದನೆ ಮಾಡುವ ಗಾರ್ಹಸ್ಥ್ಯ ಧರ್ಮದಲ್ಲಿ ಅಯ್ಯೋ ನಾನು ಏನು ವಿದ್ಯೆಯನ್ನು ಸಂಪಾದನೆ ಮಾಡಿಲ್ಲ ಅಂತ ವಿದ್ಯೆಯಲ್ಲಿ ಆಸಕ್ತಿ. ಹೀಗೆ ಒಂದು ನಿರ್ದಿಷ್ಟವಾದ ಗುರಿಯೇ ಇಲ್ಲದೆ ಒಂದು ಮನುಷ್ಯ ಪೂರ್ಣತೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಪೂರ್ಣತೆಯನ್ನು ಸಂಪಾದನೆ ಮಾಡಬೇಕಾದ್ರೆ ಆ ಸಾಂಕರ್ಯ ಎನ್ನುವಂಥದ್ದು ಆಗಬಾರದು ಅಂತ ತುಂಬ ವಿಸ್ತಾರವಾಗಿ ಆ ಸಾಂಕರ್ಯದಲ್ಲಿ ಒಂದು ಲೋಕದ ವ್ಯವಸ್ಥೆ ಎಷ್ಟು ಹಾಳಾಗಿ ಹೋಗ್ತದೆ, ಒಂದು ಸರಿಯಾದ ತತ್ವಜ್ಞಾನ, ಸರಿಯಾದ ಚಿಂತನೆ ಇಲ್ಲದೆ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಬಂದಂತಹ ಆಲೋಚನೆಗಳನ್ನು ಲೋಕದಲ್ಲಿ ಹರಡಿ ಕ್ಷೋಭೆಯನ್ನು ಉಂಟು ಮಾಡ್ತಾರೆ ಎನ್ನತಕ್ಕಂತಹ ಮಾತನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಹೀಗೆ ಹೇಳಿ ಆ ಒಂದು ಮನೆಯಲ್ಲಿರ್ತಕ್ಕಂತಹ ಸಂಬಂಧಗಳು ಒಂದು ಸುಂದರವಾದಂತಹ ವರ್ಣ ವ್ಯವಸ್ಥೆ ಇದ್ದು, ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಗುರುಗಳಲ್ಲಿ, ತಂದೆಯಲ್ಲಿ, ತಾಯಿಯಲ್ಲಿ, ಮಕ್ಕಳಲ್ಲಿರಬೇಕಾದಂತಹ ಸಂಬಂಧದ ಒಂದು ಸಾಮರಸ್ಯವನ್ನು ತುಂಬ ಸುಂದರವಾಗಿ ಹೇಳ್ತದೆ. ಅದೆಲ್ಲವನ್ನು ಕೂಡ ಹೇಳಿ ಸಂಬಂಧದ ಬಗ್ಗೆ ಹೇಳಬೇಕಾದ್ರೆ ಅನ್ನದಾತ ಭಯತ್ರಾತ ಪತ್ನೀತಾತ ತಥೈವಚ ವಿದ್ಯಾದಾತ ಜನ್ಮದಾತ ಪಂಚೈತೆ ಪಿತರೋನೃಡಾಮ್ ಅಂತ 5 ಬಗೆಯ ತಂದೆಯರನ್ನು ಬ್ರಹ್ಮವೈವರ್ತ ಪುರಾಣ ಪರಿಚಯಿಸಿಕೊಡ್ತದೆ. ನಮಗೆ ಇವತ್ತು ತಂದೆ ಅಂತ ಹೇಳಿದ ಕೂಡಲೇ ನಮಗೆ ಜನ್ಮವನ್ನು ನೀಡಿದ ತಂದೆ ಒಬ್ಬರೇ ತಂದೆ ಅಂತ, ತಾಯಿ ಅಂತ ಹೇಳಿದ ಕೂಡಲೇ ಒಬ್ಬರೇ ತಾಯಿ ಅಂತ, ವಸ್ತುತಃ 14 ಬಗೆಯ ತಾಯಿಯರನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಇದು ನಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಸಂಬಂಧಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಸಂಬಂಧ ಅಂತ ಹೇಳಿದ ತಂದೆ ತಾಯಿ ನಾವು, ಅಥವಾ ನಾನು ಹೆಂಡತಿ ಮಕ್ಕಳು. ಹೆಂಡತಿ ಮಕ್ಕಳು ಬಂದ ಕೂಡಲೇ ತಂದೆ ತಾಯಿಯರು ದೂರ ಆಗ್ತಾರೆ. ಹೆಂಡತಿ ಮಕ್ಕಳು ಇಲ್ಲ ಬರುವ ತನಕ ತಂದೆ ತಾಯಿಗಳು ಮಾತ್ರ, ಸುತ್ತಮುತ್ತಲಿನ ಪಕ್ಕದ ಮನೆಯವರು ನಮಗೆ ಯಾರು ಅಂತ ಗೊತ್ತಿರುವುದಿಲ್ಲ. ಆ ಸಂಬಂಧ ಎನ್ನುವಂಥದ್ದು ಇವತ್ತು ನಮಗೆ ಸಂಕುಚಿತವಾಗ್ತಾ ಇದೆ. ಆ ಸಂಬಂಧದ ಮಹಿಮೆಯನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ವಿದ್ಯಾಜಃ ಯೋನಿಜಶ್ಚೈವ ಪ್ರೀತಿಜಶ್ಚ ಪ್ರಕೀರ್ತಿತಃ. 3 ರೀತಿಯ ಸಂಬಂಧ ನಮ್ಮಲ್ಲಿ ಯಾವತ್ತೂ ಕೂಡ ಇರಬೇಕಾದದ್ದು. ಮೊದಲನೆಯದು ವಿದ್ಯಾಜಃ, ವಿದ್ಯೆಯ ಸಂಬಂಧ.
ನಾವಿವತ್ತು ವಿದ್ಯೆಯ ಸಂಬಂಧ ಗುರುಗಳು ಅಂತ ಹೇಳಿದ ಕೂಡಲೇ ಶಾಲೆಗೆ ಹೋದಾಗ ಅಲ್ಲಿ ಇದ್ದಾಗ ಮಾತ್ರ ಗುರುಗಳು, ನಂತರ ಮನೆಗೆ ಬಂದಾಗ ಗುರುಗಳಿಗೂ ನಮಗೂ ಸಂಬಂಧವನ್ನೇ ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ. ಆದರೆ ಹಿಂದಿನ ಗುರುಕುಲದ ಪದ್ಧತಿಯಲ್ಲಿ ಗುರುಗಳ ಮನೆಯಲ್ಲಿಯೇ ಇದ್ದುಕೊಂಡು ಹೇಗೆ ನಮಗೆ ಇವತ್ತು ತಂದೆ ತಾಯಿಗಳ ಜೊತೆಗೆ ನಮಗೆ ಎಷ್ಟು ಆಪ್ಯಾಯಮಾನವಾದಂತಹ ಸಂಬಂಧವಿದೆಯೋ ಅಷ್ಟೇ ಆಪ್ಯಾಯಮಾನವಾದಂತಹ ಸಂಬಂಧವನ್ನು ಗುರುಗಳ ಜೊತೆಗೆ ಅವರು ಇಟ್ಟುಕೊಂಡಿದ್ದರು. ಹೀಗೆ ಒಂದು ವಿದ್ಯೆಯ ಆಧಾರದಲ್ಲಿ ಹುಟ್ಟತಕ್ಕಂತಹ ಸಂಬಂಧಗಳು, ಮತ್ತೊಂದು ಯೋನಿಜಃ, ಅವರಿಂದ ಜನ್ಮವನ್ನು ಪಡೆಯುವ ಮೂಲಕವಾಗಿ ತಂದೆ ತಾಯಿ ಮಕ್ಕಳು ಮೊದಲಾದಂತಹ ಒಂದು ವಿಸ್ತೃತವಾದಂತಹ ಒಂದು ಕುಟುಂಬ, ಮತ್ತೊಂದು ಪ್ರೀತಿಜಃ, ನಮಗೆ ಅತ್ಯಂತ ಹತ್ತಿರರಾದವರು, ನಮ್ಮ ಸಮಾನವಾದ ಆಲೋಚನೆಯಲ್ಲಿ ನಮಗೆ ಸಹಕಾರವನ್ನು ನೀಡುವವರು. ಹೀಗೆ 3 ರೀತಿಯ ಸಂಬಂಧವನ್ನು ಹೇಳ್ತಾರೆ. ಅದರಲ್ಲಿ ಹೇಳಬೇಕಾದ್ರೆ ತಂದೆ ಎನ್ನುವಂಥದ್ದು 5 ಬಗೆಯ ತಂದೆಯರು. ನಮಗೆ ಯಾರು ಅನ್ನವನ್ನು ಕೊಟ್ಟು ನಮ್ಮನ್ನು ಪೋಷಣೆಯನ್ನು ಮಾಡಿದ್ದಾರೆ ಅವರು ನಮಗೆ ಪಿತೃ ಸಮಾನರು. ಭಯಸ್ತ್ರಾತ, ಅತ್ಯಂತ ಕಷ್ಟಕಾಲದಲ್ಲಿ ನಮಗೆ ರಕ್ಷಣೆಯನ್ನು ನೀಡಿ ನಮಗೆ ಧೈರ್ಯವನ್ನು ತುಂಬಿ ನಮಗೆ ಅಭಯವನ್ನು ಯಾರು ನಮಗೆ ನೀಡಿದ್ದಾರೆ, ಪ್ರಾಣಕ್ಕೆ ಸಂಕಷ್ಟ ಬಂದಾಗ ನಮಗೆ ರಕ್ಷಣೆಯನ್ನು ಮಾಡಿದ ವೈದ್ಯರಾಗಿರಬಹುದು, ಜೀವನದಲ್ಲಿ ಅತ್ಯಂತ ಕಷ್ಟದ ಪರಿಸ್ಥಿತಿ ಬಂದಾಗ ನಮಗೆ ಅಭಯವನ್ನು ನೀಡಿ ರಕ್ಷಣೆಯನ್ನು ಮಾಡಿದವರಾಗಬಹುದು. ಹಾಗೆ ಪತ್ನಿ ತಾತಃ, ನಮಗೆ ಇಡೀ ಜೀವನವನ್ನು ತುಂಬ ಸುಂದರವಾಗಿ ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂತಹ ಹೆಂಡತಿಯನ್ನು, ತಮ್ಮ ಮಗಳನ್ನು ನಮಗೆ ಕೊಟ್ಟಂತಹ ಹೆಂಡತಿಯ ತಂದೆಯೂ ಕೂಡ ನಮಗೆ ತಂದೆಗೆ ಸಮಾನರಾದವರು ಪತ್ನಿ ತಾತಃ. ವಿದ್ಯಾದಾತ, ನಮಗೆ ಇಡೀ ಜೀವನದಲ್ಲಿ ನಮಗೆ ರಕ್ಷಣೆಯನ್ನು ಮಾಡ್ತಕ್ಕಂತಹ ವಿದ್ಯೆಯನ್ನು ಕೊಟ್ಟಂತಹ ತಂದೆ. ಈ ಶರೀರವನ್ನು ಕೊಟ್ಟು ನಮ್ಮ ಈ ಜೀವನಕ್ಕೆ ಪ್ರಧಾನವಾಗಿ ಕಾರಣಭೂತರಾದಂತಹ ತಂದೆಯು ಹೇಗೆ ತಂದೆಯೋ ಆ ಜೀವನದ ಸಾರ್ಥಕತೆಗೆ ಬೇಕಾದಂತಹ ವಿದ್ಯೆಯನ್ನು ಕೊಟ್ಟಂತಹ ಗುರುಗಳು ಕೂಡ ನಮಗೆ ಪಿತೃ ಸಮಾನರು. ಕೊನೆಯದಾಗಿ ಜನ್ಮದಾತ, ಈ ಜನ್ಮವನ್ನು ಕೊಟ್ಟಂತಹ ತಂದೆ. ಹೀಗೆ 5 ಬಗೆಯ ತಂದೆಯರಿದ್ದಾರೆ. ಹಾಗೆ ತಾಯಿಯರು ಕೂಡ 14 ಬಗೆಯ ತಾಯಿಯರು. ಅನ್ನದಾತು, ನಮಗೆ ಅನ್ನವನ್ನು ಕೊಟ್ಟವರು. ಪತ್ನಿ ಭಗಿನಿ, ಹೆಂಡತಿಯನ್ನು ಕೂಡ ತಾಯಿಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನಮಗೆ ಪತ್ನಿಯು ಕೂಡ ಇಡೀ ಜೀವನದಲ್ಲಿ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ಎಲ್ಲ ಧರ್ಮಕರ್ಮಗಳಿಗೂ ಕೂಡ ಒಂದು ಬೆಂಬಲವಾಗಿ ನಿಲ್ತಕ್ಕಂತಹ ಹೆಂಡತಿಯೂ ಕೂಡ ಅವಳು ಮಾತೃಸ್ವರೂಪಳು. ಮಾತುಲಾನಿ ಮಾತರಶ್ಚ ಚತುರ್ದಶ ಅಂತ ಹೀಗೆ 14 ಬಗೆಯ ತಾಯಿಯರನ್ನು ಬ್ರಹ್ಮ ವೈವರ್ತ ಪುರಾಣ ಪರಿಚಯಿಸಿಕೊಡ್ತದೆ.